ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾವ ಡೇಟಿಗೆ ಹಣ ಬರುತ್ತೆ ಮತ್ತು ಯಾವ ಗಂಟೆಗೆ ಹಣ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಜುಲೈ ತಿಂಗಳಿನ ಹಣವನ್ನು ಜಮಾ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇವಾಗ ಬಾಕಿ ಇರುವ ಹಣ ಎಷ್ಟಪ್ಪ ಅಂದರೆ ವೀಕ್ಷಕರೇ, ಕೇವಲ 23ನೇ ಕಂತಿನ ಮತ್ತು 24ನೇ ಕಂತಿನ ಒಂದು ಕಂತಿಗೆ 2,000 ಹಣ ಆದರೆ ವೀಕ್ಷಕರೇ, 2 ಕಂತಿಗೆ 4,000 ಹಣ ಆಯ್ತು ವೀಕ್ಷಕರೇ. ಮತ್ತು ವೀಕ್ಷಕರೇ, ಕೆಲವು ಮಹಿಳೆಯರಿಗೆ ಜುಲೈ ತಿಂಗಳಿನ ಹಣವನ್ನೇ ಕೂಡ ಬಂದಿಲ್ಲ ವೀಕ್ಷಕರೇ ಅಂತ ಬಹಳ ಜನ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ವೀಕ್ಷಕರೇ, ಕೆಲವು ಮಹಿಳೆಯರು 21ನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಸರ್ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ತಲುಪಲಾಗಿದೆ. ಆದರೆ ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಏನಾದರೂ ತೊಂದರೆ ಇರುವುದರಿಂದ ನಿಮ್ಮ ಹಣವನ್ನು ತಕ್ಷಣವೇ ಕಟ್ ಆಗಿ ನಿಮಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಬಹುದು. ಹೌದು ವೀಕ್ಷಕರೇ, 21ನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಅಂತ ಜಾಸ್ತಿ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಅಂದುಕೊಳ್ಳೋದು ಏನಪ್ಪಾ ಅಂದರೆ, ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೇಳೋದೇನಪ್ಪಾ ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದರೂ ತೊಂದರೆ ಇರಬಹುದು, ಆದರೆ ಅದರಿಂದ ನಿಮ್ಮ ಹಣವನ್ನು ಕಟ್ ಆಗಿರಬಹುದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಸರಿಯಾದ ಮಾಹಿತಿ ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳಿನ ಹಣವನ್ನು ಕೆಲವು ಮಹಿಳೆಯರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುತ್ತೇನಂತಾನೆ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಹೌದು ವೀಕ್ಷಕರೇ, ಜುಲೈ ತಿಂಗಳಿನ ಹಣವನ್ನು ಯಾರ್ಯಾರಿಗೆ ಜಮಾ ಆಗಿದೆ ಅವರಿಗೆ ಗುಡ್ ನ್ಯೂಸ್ ವೀಕ್ಷಕರೇ. ಹೌದು ವೀಕ್ಷಕರೇ, ಇವತ್ತು ಅಕ್ಟೋಬರ್ 24 ಆಗಿರೋದ್ರಿಂದ ಇವತ್ತು ಸಂಜೆ 3 ಗಂಟೆಗೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಪೆಂಡಿಂಗ್ ಹಣವನ್ನು ಎಷ್ಟು ಇತ್ತೋ ಅಷ್ಟು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಾಯ್ತು. ಹೌದು ವೀಕ್ಷಕರೇ, ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರಪ್ಪ ಅಂತ ಹೇಳಿದರೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ವೀಕ್ಷಕರೇ, ಯಾರ್ಯಾರಿಗೆ ಜುಲೈ ತಿಂಗಳಿನ ಹಣವನ್ನು ಬಂದಿಲ್ಲ ಅಂತ ಇದ್ದರು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಜುಲೈ ತಿಂಗಳಿನ ಹಣವನ್ನು ಮತ್ತು ವೀಕ್ಷಕರೇ, ಎಷ್ಟು ಪೆಂಡಿಂಗ್ ಹಣವಿದವು ಅಷ್ಟು ಪೆಂಡಿಂಗ್ ಹಣವನ್ನು ತಕ್ಷಣ ಅಷ್ಟು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ 3 ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಪೆಂಡಿಂಗ್ ಹಣವನ್ನು ಇಷ್ಟು ಪೆಂಡಿಂಗ್ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಡಿಬಿಟಿ ಮುಖಾಂತರ ಹಣವನ್ನು ತಲುಪಬೇಕಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಘೋಷಿಸಿರುವ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಕೆಲವು ತಿಂಗಳು ಮಾತ್ರ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಕೆಲವು ತಿಂಗಳು ಮಾತ್ರ ಹಣವನ್ನು ಸರಿಯಾಗಿ ಬಿಡುಗಡೆ ಮಾಡಿದ್ದಾರೆ ಮತ್ತು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿ ಪೆಂಡಿಂಗ್ ಹಣವನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೇಳೋದೇನಪ್ಪಾ ಅಂದ್ರೆ, ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ರಾಜ್ಯ ಸರ್ಕಾರ. ಹೌದು ವೀಕ್ಷಕರೇ, ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೀವೇನಾದ್ರೂ ನಮಗೆ ಹಣ ಬರೋದಿಲ್ಲ ಸರ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೋ ಕೂಡ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೇಳೋದೇನಪ್ಪಾ ಅಂದ್ರೆ, ತಪ್ಪದೆ ನಿಮಗೆ ಎಷ್ಟು ಪೆಂಡಿಂಗ್ ಹಣ ಇದು ಅಷ್ಟು ಪೆಂಡಿಂಗ್ ಹಣವನ್ನು ಕೂಡ ಬರುತ್ತೆ ವೀಕ್ಷಕರೇ. ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸ್ವಲ್ಪ ಲೇಟ್ ಆಗಬಹುದು, ಸಂಪೂರ್ಣ ಹಣವನ್ನು ಎಷ್ಟು ಹಣವನ್ನು ಬರಬೇಕು ಒಟ್ಟು ಹಣವನ್ನು ಕೂಡ ಬರುತ್ತೆ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಪೆಂಡಿಂಗ್ ಹಣ ಸಂಪೂರ್ಣ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಲಾಟರಿನೇ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನೀವೇನಾದ್ರೂ ನಮ್ಮ ವಿಡಿಯೋಕ್ಕೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ವೀಕ್ಷಕರೇ, ಅದರ ಮುಂದಿರುವ ಬೆಲ್ ಐಕಾನ್ ಅನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ವೀಕ್ಷಕರೇ, ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋನ ತಪ್ಪದೆ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬೇಡಿ. ಮತ್ತು ನೀವೇನಾದ್ರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ಹೊರಿಸಬೇಡಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಸಂಪೂರ್ಣ ಮಾಹಿತಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ. ಮತ್ತು ಜುಲೈ ತಿಂಗಳಿನ ಹಣವನ್ನು ಯಾರ್ಯಾರಿಗೆ ಬಂದಿಲ್ಲವೋ ಅವರಿಗೆ ಇವತ್ತು ಅಕ್ಟೋಬರ್ 24 ಮತ್ತು ಇವತ್ತು ಸಂಜೆ 3 ಗಂಟೆಗೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ತಪ್ಪದೆ 2,000 ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿತ್ತು ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಹಣವನ್ನು ಜುಲೈ ತಿಂಗಳ ಹಣವನ್ನು ಯಾರಿಗೆ ಜಮಾ ಆಗಿದೆವೋ ಅವರಿಗೆ ಮುಂದಿನ ತಿಂಗಳ ಹಣವನ್ನು ಕೂಡ ಜಮಾ ಆಗಿರಬಹುದು ವೀಕ್ಷಕರೇ. ಮತ್ತು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ 3 ತಿಂಗಳಿನ ಹಣವನ್ನು ಕೂಡ ಜಮಾ ಆಗಿರಬಹುದು ವೀಕ್ಷಕರೇ. ಹೌದು ವೀಕ್ಷಕರೇ, ಕೆಲವು ಮಹಿಳೆಯರಿಗೆ ಹಾಗೂ ಕೂಡ ಆಗಿದೆ ಮತ್ತು ಕೆಲವು ಮಹಿಳೆಯರಿಗೆ 1 ಕಂತಿನ ಹಣವನ್ನು ಕೂಡ ಜಮಾ ಆಗಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಯಾರಿಗೆ ಬಂದಿಲ್ಲ ಅವರಿಗೆ ಗುಡ್ ನ್ಯೂಸ್ ವೀಕ್ಷಕರೇ.
ಹೌದು ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣ ಬರಲಾರ ಮಹಿಳೆಯರಿಗೆ ಅವರಿಗೆ ಇವತ್ತು ಜುಲೈ ತಿಂಗಳಿನ ಹಣ ಯಾರಿಗೆ ಬಂದಿಲ್ಲವೋ ಅವರಿಗೆ ಇವತ್ತು ಅಕ್ಟೋಬರ್ 24 ಆಗಿದ್ದರಿಂದ ಇವತ್ತು ಸಂಜೆ 3 ಗಂಟೆ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಎಷ್ಟು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಾಯ್ತು. ಹೌದು ವೀಕ್ಷಕರೇ, ನಿಮಗೆ ಏನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಅದರ ಮುಂದಿರುವ ಬೆಲ್ ಐಕಾನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತು ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ.